ಇಂಡಿಯಾದಲ್ಲಿ ಓಪನ್ ಮಾಡಿದಂತ ಈ ಮ್ಯೂಸಿಕಲ್ ರೋಡ್ ಓಪನ್ ಆಗಿದೆ ವಿತ್ ಅವರ್ಸ್ ಅಲ್ಲಿ ವರ್ಲ್ಡ್ ವೈಡ್ ಆಗಿ ಫೇಮಸ್ ಆಗಿದೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಈ ಮುಂಬೈನ ಕೋಸ್ಟಲ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡಿದಂತ ಈ ಮ್ಯೂಸಿಕಲ್ ರೋಡೇ ಬಂದಿರುತ್ತೆ. ನೀವೆಲ್ಲರೂ ಆ ವಿಡಿಯೋನ ನೋಡಿರ್ತೀರಾ. ನಮ್ಮೆಲ್ಲರಿಗೂ ಡೌಟ್ ಬಂದಿರುತ್ತೆ, ಅಲ್ಲಿ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಿರ್ತಾರೆ, ಅದರಿಂದ ಈ ಸೌಂಡ್ ಬಂದಿರುತ್ತೆ ಅಂತ. ಬಟ್ ಅಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಿರಲ್ಲ, ಅಲ್ಲಿ ಸೈನ್ಸ್ ನ ಯೂಸ್ ಮಾಡಿ ಅದನ್ನ ಬಿಲ್ಡ್ ಮಾಡಿರ್ತಾರೆ. ಈ ಮ್ಯೂಸಿಕ್ ಪ್ರೊಡ್ಯೂಸ್ ಆಗಕ್ಕೆ ಗ್ರೂವ್ಸ್ ನ ಯೂಸ್ ಮಾಡ್ತಾರೆ. ಗ್ರೂವ್ಸ್ ಅಂದ್ರೆ ಅಲ್ಲಿ ವೈಟ್ ಲೈನ್ಸ್ ಇರುತ್ತಲ್ಲ, ಅದನ್ನ ಗ್ರೂವ್ಸ್ ಅಂತ ಕರೀತಾರೆ, ಇಲ್ಲಾಂದ್ರೆ ರಂಬಲ್ ಸ್ಟ್ರಿಪ್ಸ್ ಅಂತಾನು ಕರೀತಾರೆ. ಇದರಿಂದಲೇ ಆ ಮ್ಯೂಸಿಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಗ್ರೂವ್ಸ್ ನ ನಡುವೆ ಬರುವಂತ ಡಿಸ್ಟೆನ್ಸ್ ನ ಬೇಸ್ ಮಾಡ್ಕೊಂಡೆ ಅಲ್ಲಿ ಯಾವ ಮ್ಯೂಸಿಕ್ ಪ್ರೊಡ್ಯೂಸ್ ಆಗಬೇಕು ಅಂತ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅದರಿಂದಲೇ ಆ ಮ್ಯೂಸಿಕ್ ಸಹ ಪ್ರೊಡ್ಯೂಸ್ ಆಗುತ್ತೆ. ಜಪಾನ್ ಅಲ್ಲಿ ಈ ತರ ರೋಡ್ಸ್ ಎಲ್ಲ ತುಂಬಾನೇ ಇರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಬಿಲ್ಡ್ ಮಾಡಿದಂತ ಏಕೈಕ ರೋಡ್ ಅಂದ್ರೆ ಈ ರೋಡ್ ಮಾತ್ರ. ಇಲ್ಲಿ ಜೈ ಹೋ ಸಾಂಗ್ ನ ಬಿಟ್ಟು ಬೇರೆ ಯಾವ್ದಾದ್ರು ಸಾಂಗ್ ನ ಆಯ್ಕೆ ಮಾಡ್ಕೋಬಹುದಾಗಿತ್ತಾ? ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಈ ತರ ಮೋರ್ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.